ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ವಿದ್ಯುತ್ ಚೋರನೆಂಬ ರಿಸಿಯ ಕಥಾಭಾಗವನ್ನು ಕೇಳ್ತಾ ಇದ್ವಿ. ಎಲ್ಲಿವರೆಗೂ ಆಗಿತ್ತು ಕತೆ ಅಂತ ಅಂದರೆ, ಆ ವಿದ್ಯುತ್ ಚೋರ ಕಳ್ಳ 32 ಶಿಕ್ಷೆಗಳನ್ನು ಯಾವ ರೀತಿ ಸಹಿಸ್ಕೊಂಡ ಅನ್ನೋದನ್ನು ವಿವರಣೆ ಕೊಡ್ತಾ ಇದ್ರು. ರಾಜ ಅದನ್ನು ಮೆಚ್ಕೊಂಡು, ನಾನು ನಿನಗೆ ಒಲ್ದಿದ್ದೀನಿ, ನಿನಗೇನು ಬೇಕೋ ಕೇಳ್ಕೋ ಅಂತ ಕೇಳ್ತಾರೆ. ಆಗ ವಿದ್ಯುತ್ ಚೋರ, ನನಗೆ ಅಂತ ಏನು ಬೇಡ, ನನ್ನ ಗೆಳೆಯಾಗಿರೋಂಥ ಯಮದಂಡನಿಗೆ ಕ್ಷಮಾದಾನವನ್ನು ಕೊಡಿ ಸಾಕು ಅಂತ ಕೇಳ್ಕೊತಾನೆ. ಈ ಮಾತು ಕೇಳಿ ರಾಜನಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈ ವಿದ್ಯುತ್ ಚೋರ ಅನ್ನೋನು ಕಳ್ಳ, ಯಮದಂಡ ಇವನಿಗೆ ಗೆಳೆಯ ಹೆಂಗಾಗಬೇಕು, ಏನಕ್ಕೋಸ್ಕರ ಗೆಳೆಯ ಅಂತ ಹೇಳ್ತಾ ಇದ್ದಾನೆ. ಹಾಗೆ ನೀನು ಶ್ರಾವಕ ವ್ರತಗಳನ್ನು ಸ್ವೀಕಾರ ಮಾಡಿದೀಯಲ್ವಾ, ಕಳ್ತನ ಯಾಕೆ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಕತೆ ಇಲ್ಲಿವರೆಗೂ ಆಗಿತ್ತು. ಈಗ ಯಮದಂಡ ನನಗೆ ಯಾವ ರೀತಿ ಗೆಳೆಯ ಆದ, ನಾನು ಯಾಕೆ ಕಳ್ತನ ಮಾಡ್ತಾ ಇದ್ದೀನಿ ಅಂತ ಸವಿವರವಾಗಿ ವಿದ್ಯುತ್ ಚೋರ ಅರಸನಿಗೆ ಹೇಳ್ತಾನೆ. ಅರಸನೇ ಕೇಳು. ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ಆಬೀರ ಅನ್ನೋ ನಾಡು, ಆ ನಾಡಲ್ಲಿ ವರ್ಣೆ ಅನ್ನೋ ನದಿಯ ತಟದಲ್ಲಿ ವೇಣಾತಟ ಅನ್ನೋ ಪಟ್ಟಣ ಇದೆ. ಇಂದ್ರಲೋಕವನ್ನೇ ಹೋಲುವಂತಹ ಆ ವೇಣಾತಟದ ರಾಜ ಜಿತಶತ್ರು, ಅವನ ಪಟ್ಟದ ರಾಣಿ ವಿಜಯಮತಿ. ಈ ಇಬ್ಬರು ರಾಜದಂಪತಿಗಳಿಗೆ ನಾನು ಮಗನಾಗಿರುವೆನು. ನನ್ನ ನಾಮಧೇಯ ವಿದ್ಯುತ್ ಚೋರನಾಗಿರುವುದು. ನಮ್ಮ ಪಟ್ಟಣದಲ್ಲಿ ಯಮಪಾಶ ಅನ್ನೋ ನಗರ ರಕ್ಷಕ ಅಥವಾ ತಳಾರ ಇದ್ದ. ಅವನ ಹೆಂಡತಿ ನಿಜಗುಣ ದೇವತೆ. ಈ ಇಬ್ಬರಿಗೂ ಯಮದಂಡ ಅನ್ನೋ ಮಗ ಇದ್ದ. ನಾವಿಬ್ಬರು ಸಮಾನ ಮನಸ್ಕರು, ಸಮಾನ ವಯಸ್ಸುಳ್ಳವರು, ಆತ್ಮೀಯ ಸ್ನೇಹಿತರಾಗಿದ್ದೆವು. ನಮ್ಮಿಬ್ಬರಿಗೂ 5-6 ವರ್ಷ ಪ್ರಾಯವಿದ್ದಾಗ ಜೈನ ಸದ್ಗೃಹಸ್ಥನಾದ ಸಿದ್ಧಾರ್ಥನೆಂಬ ಉಪಾಧ್ಯಾಯರ ಬಳಿಯಲ್ಲಿ ಇಬ್ಬರನ್ನು ವಿದ್ಯಾಭ್ಯಾಸಕ್ಕೆ ಬಿಟ್ಟರು. 7-8 ವರ್ಷದೊಳಗಾಗಿ ನಾವಿಬ್ಬರೂ ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಸಾಮುದ್ರಿಕ, ವಾತ್ಸಾಯನ, ಪಾಲಕಾಪ್ಯ, ಚಾಣಕ್ಯ, ವೈದ್ಯ ಮೊದಲಾದ ಶಾಸ್ತ್ರಗಳೆಲ್ಲವನ್ನ ಕಲಿತೆವು. ಆಮೇಲೆ ಇವನು ತಳಾರನ ಮಗನಾಗಿದ್ದುದರಿಂದ ನನಗೆ ಯೋಗ್ಯವಾದಂತಹ ಕಳ್ಳರನ್ನು ಕಂಡುಹಿಡಿಯುವ ಕ್ರಮವನ್ನು ಹೇಳತಕ್ಕ ಸುರಕ ಅನ್ನೋ ವಿದ್ಯೆಯನ್ನು ಕಲಿತ್ಕೊಂಡ. ಇನ್ನು ನಾನು ಕಳವು ಮಾಡುವ ಉಪಾಯವನ್ನು ತಿಳಿಸುವಂತಹ ಕರಪಟ ಶಾಸ್ತ್ರವನ್ನು ಕಲಿತೆ. ಹೀಗೆ ನಮ್ಮೊಳಗೆ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೀತಾ ಇತ್ತು. ಒಂದಿನ ನಾವಿಬ್ಬರೂ ಕಾಡಲ್ಲಿ ಆಟ ಆಡಬೇಕು ಅಂತ ಇಂದ್ರೋಪಮ ಅನ್ನೋ ಕಾಡಿಗೆ ಹೋದ್ವಿ. ಅಲ್ಲಿ ಅಶೋಕ, ಪುನ್ನಾಗ, ರಂಜೆ, ತಿಲಕ, ಹೊಂಗೆ, ಅಡಕೆ ಮರ, ತೆಂಗಿನ ಮರ, ಖರ್ಜೂರ, ಬಾಳೆ, ದ್ರಾಕ್ಷಿ, ಮಾವು ಮೊದಲಾಗಿರತಕ್ಕ ಹಲವು ಬಗೆಯ ಮರಗಳ ಜಾತಿಗಳಿಂದ ಒತ್ತೊತ್ತಾಗಿರುವ ನಂದನದ ಉದ್ಯಾನವನದಲ್ಲಿ ಇಬ್ಬರು ಉಳಿ ಚೆಂಡಾಟವನ್ನು ಆಡ್ತಾ ಇದ್ವಿ. ಯಮದಂಡನು ಅದೃಶ್ಯವಾಗುವ ವಿದ್ಯೆಯನ್ನು ಕಲ್ತಿದ್ದ. ಹಾಗಾಗಿ ನಿಂತಲ್ಲೇ ಮಾಯಾದ. ನನಗೆ ಹುಡುಕಿ ಸಾಕಾಯಿತು. ಎಲ್ಲೆಲ್ಲಪ್ಪ ಹುಡ್ಕೋದು, ಸಿಗ್ತಾನೆ ಇಲ್ವಲ್ಲ, ಅದು ಎಲ್ಲಿ ಅಡಗ್ಬಿಟ್ಟಿದ್ದಾನೆ ಇವನು ಅಂತ ತುಂಬಾ ಬೇಸರ ಪಟ್ಕೊಂಡು, ಲೋ ಎಲ್ಲೋ ಇದೆಯಾ, ನೀನು ಪಟ್ಟಣದ ಕಾವಲುಗಾರ ಆದಾಗ ನಗರದ ರಕ್ಷಣೆ ನಿನ್ಮೇಲಿರುತ್ತಲ್ಲ, ಆಗ ನಾನು ಕದ್ದು ನಿನ್ನನ್ನು ಕೊಲಿಸ್ತಾ ಇದ್ದರೆ ನೋಡ್ಕೋ ಏನು ಮಾಡ್ತೀನಿ, ಬಾ ನನ್ನ ಕಣ್ಮುಂದೆ ಅಂತ ಆವಾಜ್ ಆಗ್ತಾನೆ. ವಿದ್ಯುತ್ ಚೋರನ ಈ ಮಾತು ಕೇಳಿಸ್ಕೊಂಡು ಯಮದಂಡ ಸುಮ್ಮನೆ ಇರ್ತಾನಾ? ಇಲ್ಲ. ಲೋ, ನಾನು ತಳಾರ ಕೆಲಸ ಮಾಡಬೇಕಾದ್ರೆ ನೀನೇನಾದರೂ ಕದ್ದರೆ ನಿನ್ನನ್ನು ಹಿಡ್ಕೊಂಡು ಮುರಿಯೋ ಹಾಗೆ ಕಟ್ಟಿ ಕಳ್ಳರಿಗೆ ಯಾವ ಶಿಕ್ಷೆ ಕೊಡ್ತೀವೋ ಅದೇ ಥರನೇ ಶಿಕ್ಷೆ ನಿನಗೆ ಕೊಡದೇ ಇದ್ದರೆ ನೋಡ್ಕೋ ಅಂತ ಹೇಳ್ತಾನೆ. ಇಲ್ಲಿ ನಾವಿಬ್ಬರು ಶಪಥವನ್ನು ಮಾಡಿ ಒಬ್ರಿಗೊಬ್ರು ಮೂದಲಿಸ್ಕೊಂಡು ಪ್ರತಿಜ್ಞೆ ಮಾಡಿಬಿಟ್ಟು ವಾಪಸ್ ಹೊರಟ್ವಿ. ಕೆಲವು ಕಾಲ ಹೀಗೆ ಕಳೆಯುತ್ತೆ. ನನ್ನ ತಂದೆ ನನಗೆ ರಾಜ್ಯಾಧಿಕಾರವನ್ನು ಕೊಟ್ಟು ಶ್ರುತಸಾಗರವೆಂಬ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಕೈಗೊಂಡ್ರು. ಇನ್ನು ಯಮದಂಡನ ತಂದೆ ವಂಶಕ್ರಮದಿಂದ ಬಂದಿರುವಂಥ ತಳಾರಿಕೆಯನ್ನು ಇವನಿಗೆ ಕೊಟ್ಟು ನಮ್ಮ ತಂದೆಯವರ ಜೊತೆ ತಪಸ್ಸನ್ನು ಸ್ವೀಕಾರ ಮಾಡಿದ್ರು. ಆಮೇಲೆ ಆ ವೇಡ ತಟದ ರಾಜನಾಗಿ ನಾನು, ನನ್ನ ರಾಜ್ಯದ ತಳಾರನಾಗಿ ಈ ಯಮದಂಡ ತುಂಬ ಸುಖವಾಗಿ ಇಬ್ಬರು ಕಾಲ ಕಳೀತಾ ಇದ್ದೋ. ಹೀಗೆ ಕಾಲ ಕಳಿಬೇಕಾದ್ರೆ ಒಂದಿನ ಈ ಯಮದಂಡನ ಮನಸ್ಸಲ್ಲಿ ಒಂದು ರೀತಿ ಯೋಚನೆ ಬಂದ್ಬಿಡುತ್ತೆ. ಆ ಯೋಚನೆ ಯಾವ ಥರ ಇರುತ್ತೆ ಅಂತಂದರೆ, ನನ್ನ ರಾಜನು ಕಳ್ಳನಾಗಿರುವನು, ನಾನು ಅವನ ಪಟ್ಟಣದಲ್ಲಿ ಕಾವಲುಗಾರಿಕೆ ಮಾಡುತ್ತಿದ್ದೇನೆ, ಈ ಕೆಲಸ ಒಳ್ಳೆಯದಲ್ಲ ಅಂತ ನನಗೆ ಹೆದರುಕೊಂಡು ನಾಡನ್ನು ತ್ಯಜಿಸಿ ನಿಮ್ಮ ಬಳಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾನೆ. ಈತ ಏನೋ ಯಾರಿಗೂ ಹೇಳದೆ ಇಲ್ಲಿ ಬಂದ್ಬಿಟ್ಟ. ಆದರೆ ನಾನು ಆಳುವ ನಾಡಿನ 8 ದಿಕ್ಕುಗಳಿರುವಂತಹ ಗ್ರಾಮ, ನಗರ, ಖೇಡ, ಕರವಡ ಮುಂತಾದ ಭೂಭಾಗಗಳಲ್ಲೆಲ್ಲ ವಿಚಾರಿಸಿದೆ, ಎಲ್ಲೂ ಸಿಗಲಿಲ್ಲ. ಅನ್ಯ ರಾಜರುಗಳ ಮೊರೆಯನ್ನು ಹೋದೆ, ಅಲ್ಲೂ ಕೂಡ ಇವನು ಪತ್ತೇನೇ ಇಲ್ಲ. ಇನ್ನು ಉಳಿದದ್ದು ಇದೊಂದೇ ಪಟ್ಟಣ. ಇಲ್ಲಿಗೂ ಕೂಡ ಗುಪ್ತಚರರನ್ನು ಕಳಿಸಿದಾಗ ಅವರು ಯಮದಂಡ ಇಲ್ಲಿ ತಳಾರಿಕೆ ವೃತ್ತಿಯನ್ನು ಮಾಡಿಕೊಂಡು ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಯಿತು. ಹೇಗಾದರೂ ನನ್ನ ಗೆಳೆಯನನ್ನು ಮರಳಿ ಕರ್ಕೊಂಬರ್ಬೇಕು ಅನ್ನೋ ಉದ್ದೇಶದಿಂದ ಯಾರೊಬ್ಬರಿಗೂ ತಿಳಿಯದ ಹಾಗೆ ಯಮದಂಡನನ್ನು ಕರ್ಕೊಂಬರ್ತೀನಿ ಅಂತ ಪುರುಷೋತ್ತಮ ಅನ್ನೋ ನನ್ನ ಮಂತ್ರಿಗೆ ಮಾತ್ರ ಹೇಳಿ ಬಂದಿದ್ದೆ. ವಜ್ರಸೇನ ಅನ್ನೋ ಹೆಗ್ಗಡಿಗೆ ನಾನು ಒಂದು ಗೃಹ ಕೃತ್ಯದ ಸಂಬಂಧದಲ್ಲಿ ಹೋಗಿ ಬರುತ್ತೇನೆ, ನೀವು ಅಲ್ಲಿಯವರೆಗೆ ರಾಜ್ಯಪಾಲನೆ ಮಾಡುತ್ತಿರಬೇಕು ಅಂತ ಹೇಳಿ ರಾಜ್ಯಭಾರವನ್ನು ಅವರಿಗೆ ಹೊರಿಸಿ ಬಂದಿದ್ದೆ. ರಾಜನ ವೇಷವನ್ನು ಮರೆಸಿ ನಡುವಿರುಳಿನಲ್ಲಿ ಬಟ್ಟೆಯನ್ನು ಹರಿದು ಯಾರೊಬ್ಬರಿಗೂ ತಿಳಿಯದ ಹಾಗೆ ಒಬ್ಬನೇ ಇಲ್ಲಿಗೆ ಹೊರಟು ಬಂದೆ. ಇಲ್ಲಿಗೆ ಬಂದಾಗ ನನಗೆ ನನ್ನ ಪ್ರತಿಜ್ಞೆಯ ನೆನಪಾಯಿತು. ಆ ಪ್ರತಿಜ್ಞೆಯ ಕಾರಣವಾಗಿ ದ್ರವ್ಯವನ್ನು ಕಳವು ಮಾಡಿದೆ.
ಹಾಗೆ ಯಮದಂಡನನ್ನು ಕೊಲ್ಲಿಸುವ ಹಾಗೆ ಮಾಡಿದ್ದೇನೆ. ಇದೇ ನಾನು ಕಳ್ಳತನ ಮಾಡಲು ಮುಖ್ಯ ಕಾರಣ. ಈತನು ನನಗೆ ಈ ರೀತಿಯಲ್ಲಿ ಮಿತ್ರನಾಗಿದ್ದಾನೆ ಅಂತ ವಿದ್ಯುಚ್ಚೋರ ಅರಸನಿಗೆ ಹೇಳ್ತಾನೆ. ರಾಜನ ಮುಖದಲ್ಲಿ ಒಂದು ರೀತಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಗಮನಿಸ್ತಾನೆ ವಿದ್ಯುಚ್ಚೋರ. ಮತ್ತೆ ಇವನೇ ಮಾತಾಡ್ತಾನೆ, ಪ್ರಭು, ನಾನು ಸಮ್ಯಕ್ ದೃಷ್ಟಿ ಉಳ್ಳವನಾಗಿದ್ದರಿಂದ ದೇವಶಕ್ತಿಯುಳ್ಳ ನಿಮ್ಮ ಸರ್ವರುಜಾಪಹಾರ ಅನ್ನೋ ಮಾಲೆ ನನ್ನ ಕೈಗೆ ಬಹಳ ಸುಲಭವಾಗಿ ಬಂತು. ಇನ್ನುಳಿದ ಮಿಥ್ಯ ದೃಷ್ಟಿಯುಳ್ಳವರ ಕೈಗೆ ಇದು ದಕ್ಕುವುದಿಲ್ಲ ಅಂತ ಹೇಳ್ತಾನೆ. ಈಗ ಸಭಿಕರೆಲ್ರಿಗೂ ಒಂದು ರೀತಿ ಗೊಂದಲ ಆಗುತ್ತೆ. ಹಾಗಿದ್ರೆ ರಾಜನ ಹತ್ರ ಈ ಹಾರ ಹೆಂಗೆ ಬಂತು ಅನ್ನೋ ರೀತಿಯಲ್ಲಿ ರಾಜನ ಕಡೆ ನೋಡ್ತಾ ಇದ್ದಾಗ ವಾಮರತ ರಾಜ ಹಾರ ಬಂದಿರೋಂಥ ಬಗೆಯನ್ನು ಸವಿವರವಾಗಿ ಸಭೆಯ ಮುಂದೆ ಇಡ್ತಾನೆ. ತನ್ನ ಪೂರ್ವಿಕರಾಗಿರೋ ಧನ್ವಂತರಿ ವಿಶ್ವಾನುಲೋಮರಿಂದ ಕಥೆಯನ್ನು ಪ್ರಾರಂಭ ಮಾಡಿ ಮುಂದುವರೆದು ನಮ್ಮ ವಂಶದ ಪದ್ಮರಥನೆಂಬ ರಾಜ ಒಂದಿನ ವಾಸುಪೂಜ ತೀರ್ಥಂಕರ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅಚ್ಯುತೇಂದ್ರನು ವಾಹನದೇವನು ಸಹಜ ರೀತಿಯಲ್ಲಿ ವಿಶ್ವವನ್ನು ಸಂಚಾರ ಮಾಡ್ಕೊತ ಪದ್ಮರಥನನ್ನು ನೋಡ್ತಾರಂತೆ. ಪದ್ಮರಥ ಏನು ಮಾಡ್ತಾ ಇದ್ದ, ವಾಸುಪೂಜಾ ತೀರ್ಥಂಕರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋದಕ್ಕೆ ಅಂತ ಹೋಗ್ತಿದ್ದ. ಈ ದೃಶ್ಯವನ್ನು ಅಚ್ಯುತೇಂದ್ರ ನೋಡ್ತಾನೆ. ಏನು ನಡೆದಿದೆ ಅನ್ನೋ ಘಟನೆ ಅವನಿಗೆ ಅರಿವಾಗುತ್ತೆ. ಅಚ್ಯುತೇಂದ್ರ ವಾಹನ ದೇವರ ಜೊತೆ ಮಾತಾಡ್ತಾರೆ. ಈತನು ಅಧರ್ಮಿಯಿಂದ ಧರ್ಮವನ್ನು ಸ್ವೀಕರಿಸಿ ವಾಸುಪೂಜಾ ತೀರ್ಥಂಕರರ ಪರಮ ದೇವರನ್ನು ವಂದಿಸಿದ್ದಲ್ಲದೆ ಊಟ ಮಾಡುವುದಿಲ್ಲವೆಂದು ಹಠ ತೊಟ್ಟುಕೊಂಡು ಚಂಪಾನಗರಕ್ಕೆ ಹೋಗುತ್ತಿದ್ದಾನೆ. ವಾಹನದೇವ, ನಿನ್ನ ಕೈಲಾದರೆ ಇವನನ್ನು ಹೋಗಲಿಕ್ಕೆ ಬಿಡದೆ ಹಿಂದಿರುಗಿಸಲು ನೀನು ಸಮರ್ಥನಾದರೆ ಹಿಂದಿರುಗಿಸು ಅಂತ ಹೇಳ್ತಾನೆ. ಇದಕ್ಕೆ ವಾಹನದೇವ ಒಪ್ಕೊತಾರೆ. ತನ್ನ ಕೈಲಾಗೋಷ್ಟು ಮಟ್ಟಿಗೆ ಎಷ್ಟೆಷ್ಟೋ ವಿಧದ ಉಪಸರ್ಗಗಳನ್ನು ಉಂಟು ಮಾಡಿದ್ರೂ ಕೂಡ ಪದ್ಮರಥ ವಾಪಸ್ ಹಿಂತಿರುಗೋದೇ ಇಲ್ಲ. ತುಂಬ ಬೇಸರ ಆಗುತ್ತೆ ವಾಹನದೇವನಿಗೆ. ಇದರಿಂದ ಅಚ್ಯುತೇಂದ್ರನಿಗೆ ಖುಷಿಯಾಗುತ್ತೆ. ಯಾಕಂದರೆ ಪದ್ಮರಥ ತನ್ನ ಧರ್ಮವನ್ನು ಬಿಟ್ಟು ಹೋಗಲಿಲ್ವಲ್ಲ ಅಂದರೆ ತುಂಬಾ ಖುಷಿಯಿಂದ ಅವನಿಗೆ ತನ್ನ ಕೊರಳಲ್ಲಿರುವಂತಹ ಸರ್ವರುಜಾಪಹಾರ ಅನ್ನೋ ಹಾರವನ್ನು ಮಾಲೆಯನ್ನು ಅವನೇ ಸ್ವತಃ ಪದ್ಮರಥನ ಕೊರಳಿಗೆ ಹಾಕಿ ಹೊಗಳಿ ಅವನಿಗೆ ಪೂಜೆಯನ್ನು ಮಾಡಿ ವಾಪಸ್ಸು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಈ ರೀತಿಯಾಗಿ ಈ ಮಾಲೆ ನಮಗೆ ನಮ್ಮ ವಂಶಾನುಗತವಾಗಿ ಬಂದಿದೆ ಅಂತ ವಾಮರಥ ಹೇಳ್ತಾನೆ. ಇತ್ತ ಅರಮನೆಯ ಹೊರಗೆ ಒಂಟೆಯನ್ನು ಏರ್ಕೊಂಡು ಬಂದಿರೋಂಥ ಇಬ್ಬರು ದೂತರು ಈ ಪತ್ರವನ್ನು ಅರಸನಿಗೆ ಕೊಡಬೇಕು, ದಯವಿಟ್ಟು ನಮಗೆ ಅರಸನನ್ನು ಕಾಣೋದಕ್ಕೆ ಬಿಡಿ ಅಂತ ದ್ವಾರಪಾಲಕರ ಹತ್ರ ಕೇಳ್ಕೊತಾ ಇರ್ತಾರೆ. ಆ ದ್ವಾರಪಾಲಕ ರಾಜನ ಹತ್ರ ಹೋಗಿ ಹೇಳ್ತಾರೆ. ರಾಜನ ಅನುಮತಿಯನ್ನು ಪಡೆದು ಆಸ್ಥಾನಕ್ಕೆ ಬಂದಿರುವಂತಹ ಆ ದೂತರು ವಿದ್ಯುಚ್ಚೋರನನ್ನು ಕಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವ್ರ ಮುಂದೆ ಒಂದು ಪತ್ರವನ್ನು ಇಡ್ತಾರೆ. ಸಭೆಯಲ್ಲಿರುವಂತಹ ರಾಜನ ಮಂತ್ರಿಯೊಬ್ಬರು ಪತ್ರವನ್ನು ತಗೊಂಡು ರಾಜನ ಮುಂದೆ ಅದನ್ನು ಓದ್ತಾರೆ. ವಿದ್ಯುಚ್ಚೋರ ಮಹಾರಾಜರಿಗೆ ಮಂತ್ರಿಯಾದ ಪುರುಷೋತ್ತಮನು ಹೆಗ್ಗಡೆಯಾದ ವಜ್ರಸೇನನು ಸಾಷ್ಟಾಂಗ ವಂದನೆ ಮಾಡಿ ಕಾರ್ಯವನ್ನು ವಿಜ್ಞಾಪಿಸುವರು. ಪ್ರಭು, ತಾವು ಹೋಗಿ ಬಹಳ ದಿವಸವಾಯಿತು. ಹಿಂದಿನ ಗೃಹ ಕೃತ್ಯಗಳನ್ನು ಮರೆತಿದ್ದೀರಿ. ಅದೂ ಅಲ್ಲದೆ ರಾಜ್ಯಪಾಲನೆ ಮಾಡುವವರು ಯಾರೂ ಇಲ್ಲ. ಈ ಪತ್ರವನ್ನು ಕಂಡ ಕೂಡಲೇ ತಡವಿಲ್ಲದೆ ಹೊರಟು ಬೇಗನೆ ಬರೀಬೇಕು. ಈ ಥರ ಪತ್ರವನ್ನು ಒಬ್ಬ ಮಂತ್ರಿ ಓದ್ತಾನೆ. ಇದನ್ನು ವಾಮರಥ ಕೇಳಿಸ್ಕೊತಾನಲ್ವಾ? ಹೌದು, ವಿದ್ಯುಚ್ಚೋರ ಹೇಳಿದ್ದು ಒಂದು ಸುಳ್ಳಲ್ಲ, ಅವ್ನು ಹೇಳ್ತಾ ಇರೋದು ನಿಜಾನೇ ಅಂತ ಅಂದ್ಕೊಂಡು ಬಹಳ ಪ್ರೀತಿಯಿಂದ ಅವನಿಗೆ ಸಾಮಂತ ರಾಜನ ಒಂದು ಸ್ಥಾನಮಾನವನ್ನು ಕೊಟ್ಟು ತನ್ನ ಪಕ್ಕದಲ್ಲೇ ಒಂದು ಸಿಂಹಾಸನವನ್ನು ಸಹ ಹಾಕಿಸಿ, ನೀನು ನನ್ನ ತಂಗಿಯ ಮಗನಯ್ಯ, ಸೋದರಳಿಯನಯ್ಯ, ನಿನಗೆ ನನ್ನ ಹೆಣ್ಣು ಮಕ್ಕಳನ್ನು ಕೊಡುತ್ತೇನೆ. ಈ ಕನ್ಯೆಯರು ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವಭಾವಗಳಿಂದ ಕೂಡಿದವರು. ಶ್ರೀಮತಿ, ವಸುಮತಿ, ಗುಣಮತಿ, ಸುಲೋಚನೆ, ಸುಪ್ರಭೆ, ಸುಕಾಂತೆ, ಸುಶೀಳೆ, ಮನೋಹರಿ ಅನ್ನೋ 8 ಮಂದಿ ಕನ್ಯೆಯರಿವರು. ಹೊಸ ಯೌವನೆಯವರು. ಬರಹ, ಚಿತ್ರವಿದ್ಯೆ, ಗಣಿತ, ಗಾನ, ನೃತ್ಯ, ಚಿತ್ರಕಲೆ ಮುಂತಾದ ಹಲವು ರೀತಿಯ ಕೌಶಲ್ಯಗಳನ್ನು ಬಲ್ಲವರು. ಬೇರೆ ರಾಜರುಗಳು ಹಲವು ರೀತಿಯ ಉಡುಗೊರೆಗಳು, ಕಾಣಿಕೆಗಳು, ಪತ್ರಗಳು, ಅಧಿಕಾರಿಗಳನ್ನು ಕಳುಹಿಸಿ ಈ ಕನ್ಯೆಯರನ್ನು ಕೇಳುತ್ತಿದ್ದಾರೆ. ಕನ್ಯೆಯರನ್ನು ಕೊಡದೆ ಇದುವರೆಗೂ ಇವರನ್ನು ಸಲಹುತ್ತಿದ್ದೇನೆ. ನನ್ನ ಈ ಕನ್ಯಾರತ್ನಗಳಿಗೆ ನೀನೇ ಯೋಗ್ಯನಯ್ಯ. ಈ 8 ಮಂದಿಯನ್ನು ನಿನಗೇ ಕೊಡುತ್ತೇನೆ, ಮದುವೆಯಾಗು ಅಂತ ವಾಮರಥ ರಾಜ ಹೇಳ್ತಾನೆ. ಇದಕ್ಕೆ ವಿದ್ಯುಚ್ಚೋರ ರಾಜ, ನಾನು ಒಬ್ಬಳ ಮೇಲೆ ಪ್ರೀತಿ ಪಟ್ಟಿದ್ದೇನೆ, ಇವರನ್ನು ಸ್ವೀಕರಿಸಿ ಏನು ಮಾಡುವೆನು ಹೀಗೆಂದಾಗ ಮತ್ತೆ ರಾಜ, ಯಾರ ಮೇಲೆ ಪ್ರೀತಿಯಾಗಿದೆ ನಿನಗೆ, ಎಲ್ಲಿದ್ದಾಳೆ ಆಕೆ ಅಂತ ಕೇಳ್ತಾರೆ. ಆಗ ವಿದ್ಯುಚ್ಚೋರ, ಮುಕ್ತಿಶ್ರೀ ಅನ್ನೋ ಹೆಂಡತಿಯ ಮೇಲೆ ಪ್ರೀತಿ ಪಟ್ಟಿದ್ದೇನೆ, ಅವಳನ್ನು ಮದುವೆಯಾಗಬೇಕು ಅಂತ ಹೇಳ್ತಾನೆ. ಇದರ ಅರ್ಥ ಇವನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅರ್ಥ. ಆಮೇಲೆ ಮತ್ತೆ ವಿದ್ಯುಚ್ಚೋರ, ನನ್ನ ಗೆಳೆಯನನ್ನು ನನಗೆ ಒಪ್ಪಿಸಬೇಕು ಅಂತ ಕೇಳ್ಕೊತಾನೆ. ಇದಕ್ಕೆ ವಾಮರಥ ರಾಜ ಒಪ್ಪಿಸಿದ್ದೇನೆ ಅಂತ ಹೇಳ್ತಾನೆ. ಈಗ ಈ ಇಬ್ಬರು ವಿದ್ಯುಚ್ಚೋರ ಮತ್ತು ಯಮದಂಡ ಆ ಮೈಥಿಳೆ ಪಟ್ಟಣವನ್ನು ಬಿಟ್ಟು ಕೆಲವೇ ದಿವಸಗಳಲ್ಲಿ ವೇಣಾ ತಟಕ್ಕೆ ಬರ್ತಾರೆ.
ಇಲ್ಲಿವರೆಗೂ ಒಂಟೆ ಮೇಲೆ ಬಂದಿದ್ರು ಅಲ್ವಾ, ಈಗ ತನ್ನ ರಾಜಸ್ಥಾನಕ್ಕೆ ಹೇಳಿ ಕಳಿಸಿ ಕಳಶ, ಕನ್ನಡಿ, ಬಾವುಟ, ತೋರಣ, ಧೂಪ, ದೀಪ, ಭೇರಿ, ಬೀಸಣಿಗೆ ಇವೇ 8 ಬಗೆಯ ಅಲಂಕಾರಗಳನ್ನು ಮಾಡಿಸಿ ಮಂತ್ರಿ, ಮೇಲಾಧಿಕಾರಿ, ಪರಿವಾರ, ಸಾಮಂತ, ಮಹಾಸಾಮಂತರು, ರಾಣಿವಾಸದ ಸ್ತ್ರೀಯರು, ಪಟ್ಟಣಿಗರೆಲ್ಲರೂ ಎದುರಾಗಿ ಬಂದು ವಂದಿಸಿ ಮಂತ್ರಾಕ್ಷತೆ ಹಾಕಿಸಿದ ನಂತರ ವಿದ್ಯುಚ್ಛೋರ, ಯಮದಂಡ ಇಬ್ಬರು ಪಟ್ಟದ ಆರಿಯನ್ನು ಏರಿ ತನ್ನ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ತನ್ನ ಗೆಳೆಯನನ್ನು ವಾಪಸ್ ಕರ್ಕೊಂಬಂದಿದ್ದೀನಿ ಅನ್ನೋ ಖುಷಿ ವಿದ್ಯುಚ್ಛೋರನಿಗೆ, ವಾಪಸ್ಸು ತನ್ನ ಗೆಳೆಯನನ್ನು ಸೇರಿಕೊಂಡೆ ಅನ್ನೋ ಖುಷಿ ಯಮದಂಡನಿಗೆ. ಹೀಗಿರ್ತಾರೆ. ಮಾರನೇ ದಿನ ಯಾವತ್ತು ಬಂದಿದ್ರಲ್ವ, ಅದು ನೆಕ್ಸ್ಟ್ ಡೇ ವಿದ್ಯುಚ್ಛೋರ ತನ್ನ ಆಸ್ಥಾನ ಮಂಟಪದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಸಾಮಂತರನ್ನು, ಮಹಾಸಾಮಂತರನ್ನು, ಮಂತ್ರಿ, ಅಧಿಕಾರಿ, ಪುರೋಹಿತ ಪರಿವಾರದವರನ್ನೆಲ್ಲ ಕೂಡ್ಕೊಂಡು, ನಾನು ಈ ಸಂಸಾರದಲ್ಲಿ ಉಂಟಾಗುವಂತಹ ಸುಖಗಳಿಗೆಲ್ಲ ಅಸಹ್ಯಪಟ್ಟು ವೈರಾಗ್ಯವನ್ನು ತಾಳಿ ತಪಸ್ಸನ್ನು ಸ್ವೀಕರಿಸುವಂತಹ ಮನೋಭಾವದಲ್ಲಿದ್ದೇನೆ ಅಂತ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಈಗ ಅಲ್ಲಿರುವಂತಹ ಆಸ್ಥಾನದ ಸಭಿಕರು, ತಪಸ್ಸು ಮಾಡುವುದಕ್ಕೆ ಇನ್ನೂ ಕಾಲ ಇದೆಯಲ್ವಾ, ನೀವಿನ್ನೂ ಚಿಕ್ಕವರು, ಈಗ ತಾನೇ ಯುವಕರಾಗಿದ್ದೀರಾ, ಕೆಲವು ಕಾಲದವರೆಗೆ ಅರಸುತನವನ್ನು ಮಾಡಿ ಆಮೇಲೆ ತಪಸ್ಸನ್ನು ಸ್ವೀಕರಿಸಬಹುದು, ಆದರೆ ಈಗ ಬೇಡ ಪ್ರಭು ಅಂತ ಹೇಳ್ತಾರೆ. ವಿದ್ಯುಚ್ಛೋರ ಈಗ ಆಲ್ರೆಡಿ ತುಂಬ ಗಟ್ಟಿ ನಿರ್ಧಾರವನ್ನು ಮಾಡಿದ್ರಲ್ವಾ, ಆ ವೇಳೆಗೆ ಸಾಯೋರ್ಯಾರು ಬದುಕೋರು ಯಾರು, ಇದು ಯಾರಿಗೆ ತಾನೇ ಗೊತ್ತಿರುತ್ತೆ. ಸಂಸಾರದಲ್ಲಿ ಇರುವಂತಹ ಆಯುಷ್ಯ ನೊರೆಯ ಉಂಡೆಗೆ ಸಮಾನ, ರೂಪ, ಯೌವನ ಇಂದ್ರಧನುಸ್ಸಿನ ಕೋಲಿಗೆ ಸಮಾನ. ಹಾಗಾಗಿ ಈ ಶರೀರ ಅಶುಚಿಯಾದದ್ದು, ಯಾವಾಗಲೂ ರಾಗದ್ವೇಷಗಳಿಗೆ ಪಾತ್ರವಾದದ್ದು, ಅಶುಭವಾದದ್ದು, ದುರ್ಗಂಧವುಳ್ಳ, ಕಲ್ಮಶ ತುಂಬಿದ, ಅಶುಚಿಯಾದ, ಸಡಿಲವಾದ, ಬಿದ್ದು ಹೋಗತಕ್ಕ ಸಾರವಿಲ್ಲದ ಇಂತಹ ಶರೀರದಲ್ಲಿ ಸತ್ಪುರುಷರು ಪ್ರೀತಿಯನ್ನು ಮಾಡುವುದಿಲ್ಲ. ನಾವು ಮಾಡಿದ ಕರ್ಮ ನಮ್ಮನ್ನೇ ಅನುಸರಿಸುತ್ತದೆ ಹೊರತು ಬೇರೆಯವರನ್ನಲ್ಲ. ಆದ್ದರಿಂದ ನಮಗೆ ಜಿನಶಾಸನ ಮಾತ್ರವೇ ಆಶ್ರಯ ನೀಡುವುದು. ಅದನ್ನು ಬಿಟ್ಟು ಬೇರೆ ಕಡೆಗೆ ಓಡಿ ಹೋಗುವುದು ಅತ್ಯಂತ ಅಸಾಧ್ಯ. ಕೆಟ್ಟ ನಾತ, ತಾಳಲಾಗದ ದುಃಖ, ಕೆಟ್ಟ ಸ್ವಭಾವಗಳುಳ್ಳ, ನಾಶವುಳ್ಳ, ನೋಡಲು ಅಸಹ್ಯವಾಗುವಂಥ ಶರೀರದಲ್ಲಿ ನಿನ್ನ ಆಸಕ್ತಿ ವ್ಯರ್ಥವಲ್ಲವೇ? ಹಾಗಾಗಿ ಎಲ್ಲ ದುಃಖಗಳಿಗೂ ಆಸರೆಯಾಗಿರುವಂತಹ ಈ ಶರೀರವನ್ನು ತೊರೆಯುತ್ತಿದ್ದೇನೆ. ಇದು ನಿಶ್ಚಯ. ಆಶೆ ಎಂಬ ದುಃಖದಿಂದ ಪೀಡಿತರಾಗಿರುವಂತಹ ದೇಹಿಗಳಿಗೆ ಜಿನಶಾಸನ ಒಂದೇ ಆಶ್ರಯ ಸ್ಥಾನವಾಗಿದೆ. ಆದ್ದರಿಂದ ಈ ಶರೀರವು ಕ್ಷೇಮವಾಗಿ ರೋಗವಿಲ್ಲದಿರುವುದೋ, ಮುಪ್ಪು ಎಲ್ಲಿಯವರೆಗೆ ಹತ್ತಿರ ಬರುವುದಿಲ್ಲವೋ, ಇಂದ್ರಿಯಗಳ ಶಕ್ತಿ ಎಲ್ಲಿಯ ತನಕ ಕುಗ್ಗದೇ ಇರುವುದೋ, ಎಲ್ಲಿಯವರೆಗೆ ಆಯಸ್ಸು ನಾಶವಾಗದೇ ಇರುವುದೋ ಅಷ್ಟರೊಳಗಾಗಿ ಬುದ್ಧಿವಂತನಾಗಿರೋನು ಆತ್ಮದ ಶ್ರೇಯಸ್ಸಿಗಾಗಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು. ಮನೆಗೆ ಬೆಂಕಿ ಹತ್ತಾದ ಮೇಲೆ ಬಾವಿ ತೋಡಿದ್ರೆ ಏನು ಲಾಭ? ಈ ಥರ ನೀತಿ ಪಾಠವನ್ನು ಆ ಜನಸಮೂಹಕ್ಕೆ ಹೇಳಿ ಮತ್ತೆ ಮತ್ತೆ ಹೇಳಿ, ನಾನು ಆಳತಕ್ಕವನು, ರಾಜನು, ಇವರೆಲ್ಲ ನನಗೆ ಸೇವಕರು, ಹೀಗಿರುವಾಗ ಏನಾಗುತ್ತದೆ? ತಿಳಿದು ತಿಳಿಯದೆ, ಲೆಕ್ಕಿಸದೆ ನಾನು ಹೇಳಿದ ಯಾವುದಾದರೂ ಒಂದು ಮಾತಿನ ವಿಷಯದಲ್ಲಿ ನಿಮ್ಮ ಮನಸ್ಸಿಗೆ ಕೋಪವಿದ್ದರೂ ಆ ಮಾತನ್ನು ಮರೆತು ಬಿಡಿ. ನಾನು ಎಲ್ಲ ಜೀವಿಗಳನ್ನು ಕ್ಷಮಿಸುತ್ತೇನೆ. ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ. ಸರ್ವ ಪ್ರಾಣಿಯಲ್ಲಿಯೂ ನನಗೆ ಮೈತ್ರಿ ಇದೆ, ನನಗೆ ಯಾರಲ್ಲೂ ವೈರವಿಲ್ಲ ಅಂತ ಹೇಳಿ ಎಲ್ಲರಿಗೂ ಕ್ಷಮಾದಾನವನ್ನು ಕೊಟ್ಟು ತನ್ನ ಹಿರಿಯ ಮಗನಾಗಿರುವಂಥ ವಿದ್ಯುದಂಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆ ಸಭಿಕರನ್ನು ಕುರಿತು, ನೀವೆಲ್ಲರೂ ಈತನನ್ನು ಆಶ್ರಯಿಸಿಕೊಂಡು ಸುಖವಾಗಿ ಬಾಳಿ ಅಂತ ಹೇಳಿ ಯಮದಂಡನಿಗೆ ಆ ಪಟ್ಟಣದ ತಳಾರ ವೃತ್ತಿಯನ್ನು ಕೊಟ್ಟು ಮಂಗಳಕರವಾದಂತಹ ಅಲಂಕಾರಗಳನ್ನು ಮಾಡಿಕೊಂಡು ಪೂಜಾ ಗಜವನ್ನು ಹತ್ತುತ್ತಾನೆ. ಈಗ ವಿದ್ಯುಚ್ಛೋರ ರಾಜ ಒಬ್ಬನೇ ಹೋಗ್ತಾ ಇಲ್ಲ, ಅವನ ಜೊತೆ ರಾಣಿಯರು ಕೂಡ ಹೋಗ್ತಾ ಇದ್ದಾರೆ. ಯಾವ ಥರ ಹೋಗ್ತಾ ಇದ್ದಾನೆ ಅಂತ ಅಂದರೆ, ರಾಣಿವಾಸದ 2 ದಾಸಿಯರು ಹಿಂದ್ಗಡೆ ಹತ್ಕೊಂಡು ಅವ್ರಿಗೆ ಚಾಮರವನ್ನು ಬೀಸುತ್ತಾ ಶ್ವೇತಛತ್ರಗಳು, ಪಾಳಿಧ್ವಜಗಳು, ಬಾವುಟಗಳು, ಚಂದ್ರಸೂರ್ಯರು, ಸಿಂಹ, ಹುಲಿ, ಮೀನು ಎಂಬಿವೆ ಮೊದಲಾಗುಳ್ಳ ರಾಜ್ಯಾಧಿಕಾರದ ಚಿಹ್ನೆಗಳು ಅವನ ಮುಂದೆ ಹೋಗ್ತಾ ಇದ್ದಾವೆ. ಶಂಖ, ಪಟಹ ಮುಂತಾದ 5 ಬಗೆಯ ಮಹಾವಾದ್ಯ ಶಬ್ದಗಳು, ಮಂಗಳಕರ ವಾದ್ಯಗಳು ಶಬ್ದ ಮಾಡ್ತಾ ಇದ್ದಾವೆ. ಸ್ತುತಿಪಾಠಕರು, ಬೇಡುವವರು, ದೀನರು, ಅನಾಥರು, ಕುರುಡರು ಇವರಿಗೆಲ್ಲ ತುಂಬ ಖುಷಿಯಾಗುವಂಥ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ ವಿದ್ಯುಚ್ಛೋರ. ನಂತರ ಈ ಹಾದಿ ಸಹಸ್ರಕೂಟ ಅನ್ನೋ ಜಿನಾಲಯದ ಕಡೆ ಹೋಗುತ್ತೆ. ಪಟ್ಟದಾನೆಯಿಂದ ವಿದ್ಯುಚ್ಛೋರ ಇಳ್ಕೊಂಡು ಬಸದಿಗೆ ಬಲಗಡೆಯಿಂದ 3 ಸುತ್ತು ಬಂದು ದೇವರಿಗೆ ನಮಸ್ಕಾರವನ್ನು ಮಾಡಿ, ಅಲ್ಲಿ ಗುಣಧರ ಅನ್ನೋ ಆಚಾರ್ಯರ ಹತ್ರ ಗುರುಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ, ಪೂಜ್ಯರೇ, ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗುತ್ತಿರುವ ನನ್ನನ್ನು ಮುಳುಗುವುದಕ್ಕೆ ಬಿಡದೆ ದಯವಿಟ್ಟು ಮೇಲೆತ್ತಿರಿ, ನನಗೆ ಜೈನ ದೀಕ್ಷೆಯನ್ನು ಅನುಗ್ರಹಿಸಿ ಅಂತ ಅತ್ಯಂತ ವಿನಮ್ರದಿಂದ ಬೇಡ್ಕೊತಾರೆ. ಗುರುಗಳು ಸಹ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಈಗ ಈ ರಾಜ 1000 ಮಂದಿ ರಾಜಕುಮಾರರ ಸಹಿತ ಬಳೆ, ಉಡುದಾರ, ಕುಂಡಲ, ಆಭರಣ ಮುಂತಾಗಿರುವ
ಆಭರಣಗಳನ್ನೆಲ್ಲ ತೆಗೆದುಹಾಕಿ ಹೊರಗಿನ ಮತ್ತು ಒಳಗಿನ ಪರಿಗ್ರಹಗಳನ್ನೆಲ್ಲ ಬಿಟ್ಟು ಗುಣಧರ ಋಷಿಗಳ ಬಳಿಯಲ್ಲಿ ತಪಸ್ಸನ್ನು ಸ್ವೀಕರಿಸ್ತಾರೆ. ಇವರಷ್ಟೇ ಅಲ್ಲದೆ ಸುರಸ್ತ್ರೀಯರನ್ನೇ ಹೊಲತಕ್ಕ ಸೌಂದರಿ ಮಹಾದೇವಿ ಮುಂತಾದ 700 ಮಂದಿ ರಾಣಿಯರು ಗುಣಧರ ಋಷಿಗಳನ್ನೇ ಗುರುಗಳಾಗಿ ಕಲ್ಪಿಸ್ಕೊಂಡು, ಇವರತ್ತೆ ಆಲ್ರೆಡಿ ವಿಜಯಮತಿ ಕಂತಿ ಅನ್ನೋರು ಸನ್ಯಾಸಿಯಾಗಿದ್ರು. ಅವರ ಮಾರ್ಗದರ್ಶನದಲ್ಲಿ ಇವರು ಕೂಡ ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ. ಇವರೆಲ್ಲ ಬಹಳ ಕಟ್ಟುನಿಟ್ಟಾಗಿ ಉಗ್ರವಾಗಿರುವಂತಹ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಇತ್ತ ವಿದ್ಯುಚ್ಛರ ಋಷಿಗಳು 12 ವರ್ಷಗಳವರೆಗೆ ಗುರುಗಳನ್ನು ಅಗಲದೆ 12 ಅಂಗಗಳುಳ್ಳ ಮತ್ತು 14 ಪೂರ್ವಗಳುಳ್ಳ ಶಾಸ್ತ್ರಗಳನ್ನೆಲ್ಲ ಕಲ್ತ್ಕೊಂಡು ಅತ್ಯಂತ ಘೋರವಾದಂಥ ತಪಸ್ಸನ್ನು ಆಚರಣೆ ಮಾಡ್ತಾ ಆಚಾರ್ಯ ಅಂತ ಕರೆಸ್ಕೊತಾರೆ. ಈಗ ಇವ್ರ ಬಳಿನೂ ಸುಮಾರು 500 ಮಂದಿ ಶಿಷ್ಯರಿರ್ತಾರೆ. ಯಾರ ಜೊತೆ? ವಿದ್ಯುಚ್ಛರ ಋಷಿಗಳ ಜೊತೆ 500 ಮಂದಿ ಶಿಷ್ಯ ಬಳಗ ಇರುತ್ತೆ. ಇವರನ್ನೆಲ್ಲ ಜೊತೆ ಮಾಡಿಕೊಂಡು ವಿದ್ಯುಚ್ಛರ ಋಷಿಗಳು ಗ್ರಾಮ, ನಗರ, ಕೇಡ, ಕರ್ವಡ, ದೃಢಮುಖಗಳಲ್ಲಿ ಸಂಚಾರ ಮಾಡಿಕೊಂಡು ಪೂರ್ವ ದೇಶದಲ್ಲಿರುವಂತಹ ಕಾಳಿಮಂಡಳ ಅನ್ನೋ ನಾಡಲ್ಲಿ ತಾಮ್ರಲಿಪ್ತಿ ಅನ್ನೋ ಪಟ್ಟಣ ಇರುತ್ತೆ. ಈ ತಾಮ್ರಲಿಪ್ತಿಯ ಪಟ್ಟಣದ ಹೊರಾಂಗಣ ಭಾಗಕ್ಕೆ ಈ ಒಂದು ಋಷಿ ಸಮೂಹ ಹೋಗುತ್ತೆ. ವಿದ್ಯುಚ್ಛರರನ್ನು ಒಳಗೊಂಡಿರುವಂತಹ ಅವರ ಶಿಷ್ಯವರ್ಗ ತಾಮ್ರಲಿಪ್ತಿ ಅನ್ನೋ ಪಟ್ಟಣದ ಹೊರಾಂಗಣಕ್ಕೆ ಪ್ರವೇಶವನ್ನು ಪಡ್ಕೊತಾರೆ. ನೋಡಿ, ಆ ಪಟ್ಟಣದಲ್ಲಿ ಒಬ್ಳು ಉಗ್ರ ದೇವತೆ ಇರ್ತಾಳೆ, ವಾರಾಂಗಾಯಿ ಅನ್ನೋ ಉಗ್ರ ದೇವತೆ. ಅವಳಿಗೆ 6 ತಿಂಗಳಿಗೊಮ್ಮೆ ಪ್ರತಿ ವರ್ಷ ಬಿಡದೆ ಜಾತ್ರೆ ಮಾಡ್ತಾ ಇದ್ರಂತೆ ಆ ಪಟ್ಟಣದ ವಾಸಿಗಳು. ಈ ಜಾತ್ರೆಗೆ ವಿಶೇಷವಾಗಿ ದುರ್ಗಾಷ್ಟಮಿಯಂದು ಜನರೆಲ್ಲ ಕೂಡ್ಕೊಂಡು ಜಾತ್ರೆಯನ್ನು ಮಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಆ ಶಿಷ್ಯ ಸಮೂಹನೂ ಕೂಡ ಆ ಪಟ್ಟಣಕ್ಕೆ ಬಂದಿದೆ ಅಲ್ವಾ. ಆಗ ಈ ಉಗ್ರವಾಗಿರುವಂತಹ ದುರ್ಗಾ ದೇವತೆ ಆ ಋಷಿಗಳ ಸಮೀಪ ಹೋಗ್ಬಿಟ್ಟು, ನನ್ನ ಜಾತ್ರೆ ಕೊನೆಗೊಳ್ಳುವವರೆಗೂ ನೀವು ಈ ಪಟ್ಟಣಕ್ಕೆ ಪ್ರವೇಶಿಸದಿರಿ ಅಂತ ಹೇಳಿ ಹೊರಟೋಗ್ತಾಳೆ. ನೋಡಿ, ಆ ಶಿಷ್ಯ ಸಮೂಹಕ್ಕೆ ಈ ದೇವತೆನ ಮನಸ್ಸಲ್ಲಿ ಆತಂಕ ಉಂಟು ಮಾಡಿಬಿಟ್ಲಲ್ಲ ಅಂತ ಒಂದು ರೀತಿ ದಿಗ್ಭ್ರಾಂತರಾಗಿ ಹಾಗೆ ನಿಂತ್ಕೊಂಡಿರ್ತಾರೆ. ಆದರೆ ಆ ಶಿಷ್ಯರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ, ಪೂಜ್ಯರೇ, ನಮ್ಮನ್ನು ಈ ದೇವತೆ ಏನು ಮಾಡಿ ಆಳು? ಏನೂ ಮಾಡಲಿಕ್ಕಾಗದು, ನಾವು ಹೋಗೋಣ ಅಂತ ಹೇಳಿ ವಿದ್ಯುಚ್ಛರ ಮುನಿಯನ್ನು ಕೂಡ್ಕೊಂಡು ಎಲ್ಲ ಋಷಿ ಸಮೂಹ ದೇವತೆ ಅಡ್ಡಪಡಿಸಿದ್ರು ಕೂಡ ಅದನ್ನು ಲೆಕ್ಕಿಸದೆ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ನನ್ನ ಮಾತು ಕೇಳಲಿಲ್ವಲ್ಲ ಅಂತ ಆ ವರಂಗಾಯಿ ದೇವತೆಗೆ ತುಂಬಾ ಕೋಪ ಬಂದಿರುತ್ತೆ. ಇತ್ತ ರಾತ್ರಿ ವೇಳೆ ವಿದ್ಯುಚ್ಛರ ಋಷಿಗಳು ಪಟ್ಟಣದ ಪಶ್ಚಿಮ ದಿಕ್ಕಿನ ಕೋಟೆಯ ಹೊರಗಿನ ಭಾಗದಲ್ಲಿ ಪ್ರತಿಮಾ ಯೋಗದಲ್ಲಿ ನಿಂತ್ಕೊತಾರೆ. ಅಲ್ಲಿ ದೇವತೆಗೆ ಬೇರೆ ಕೋಪ ಬಂದ್ಬಿಟ್ಟಿದೆ. ಏನು ಮಾಡ್ತಾಳೆ ದೇವತೆ ಅಂತ ಅಂದರೆ, ಪಾರಿವಾಳದಷ್ಟು ದೊಡ್ಡದಾಗಿರುವಂತಹ ಚಿಗುಟುಗಳನ್ನು, ಗುಂಗುರುಗಳನ್ನು ಅಂದರೆ ಸೊಳ್ಳೆ ನೊಣಗಳನ್ನು ಮಾಯೆಯಿಂದ ಸೃಷ್ಟಿ ಮಾಡಿ ಪ್ರತಿಮಾಯೋಗದಲ್ಲಿ ನಿಂತಿರುವಂತಹ ವಿದ್ಯುಚ್ಛರ ಋಷಿಗಳ ಶರೀರವನ್ನು ಕಚ್ಚಿ ತಿನ್ನೋದಕ್ಕೆ ಕಳಿಸ್ತಾಳೆ. ನಾನು ಬರಬೇಡ ಅಂತ ಹೇಳಿದ್ರು ನನ್ನ ಮಾತು ಲೆಕ್ಕಿಸ್ತೇ ಬಂದಿದೆಯಲ್ವಾ, ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಆ ದೇವತೆ ಈ ಥರ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾಳೆ. ಆ ಚಿಗುಟ ಗುಂಗುರುಗಳು ಸರಿಸುಮಾರು 4 ಜಾವ ಅಂದರೆ 12 ಗಂಟೆ ಸಮಯದಷ್ಟು ವಿದ್ಯುಚ್ಛರ ಋಷಿಗಳ ಶರೀರವನ್ನು ಕಚ್ಚಿ ತಿನ್ನುತ್ತಾ ನರಕ ಯಾತನೆಗಿಂತ ಅಧಿಕವಾಗಿರುವಂಥ ನೋವನ್ನುಂಟು ಮಾಡುವ ಉಪಸರ್ಗಗಳನ್ನು ನೀಡ್ತಾಳೆ. ಯಾರು? ಆ ಉಗ್ರವಾಗಿರುವಂತಹ ದುರ್ಗಾ ದೇವತೆ, ವರಾಂಗಾಯಿ ದೇವತೆ. ವಿದ್ಯುಚ್ಛರ ಋಷಿಗಳು ಪ್ರತಿಮಾ ಯೋಗದಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ವಾ, ಅವರು ಯಾವ ರೀತಿ ಉಪಸರ್ಗಗಳನ್ನು ಎಷ್ಟು ಚೆನ್ನಾಗಿ ಸಹಿಸ್ಕೊತಾ ಇದ್ದಾರೆ ಅಂತ ಅಂದರೆ, ಈ ದುಃಖ, ನೋವು ಯಾವುದು ಕೂಡ ನನಗೆ ಆಗ್ತಾನೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಧರ್ಮ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ. ಶುಕ್ಲ ಧ್ಯಾನಗಳನ್ನು ಧ್ಯಾನಿಸಿ ಘಾತಿ ಕರ್ಮಗಳನ್ನು ನಾಶಗೊಳಿಸಿ ಅಂತರ್ಗತ ಕೇವಲಿಯಾಗಿ ಅಘಾತಿ ಕರ್ಮಗಳನ್ನು ಕೆಡಿಸಿ ಮುಕ್ತಿಯನ್ನು ಪಡ್ಕೊತಾರೆ. ಇದಿಷ್ಟು ವಿದ್ಯುಚ್ಛರನೆಂಬ ಋಷಿಯ ಸಂಪೂರ್ಣ ಕಥಾ ಸಾರಾಂಶ ಆಗಿರುತ್ತೆ. ನೋಡಿ, ಈ ಒಂದು ಸನ್ಯಾಸವನ್ನು ಆಚರಣೆ ಮಾಡುವಂತಹ ಭವ್ಯರು ಅಥವಾ ಶ್ರೇಷ್ಠರು ಈ ರೀತಿಯಾದಂಥ ರತ್ನತ್ರಯಗಳನ್ನು ಯಾರೆಲ್ಲ ಆರಾಧಿಸ್ತಾರೋ, ವಿದ್ಯುಚ್ಛರ ಋಷಿಗಳನ್ನು ಮನಸ್ಸಲ್ಲಿ ಭಾವಿಸ್ಕೊಂಡು ದಂಡನೆಗಳನ್ನು, ಯಾತನೆಗಳನ್ನು, ರೋಗಗಳನ್ನು, 4 ವಿಧವಾಗಿರುವಂತಹ ಉಪಸರ್ಗಗಳನ್ನು, ಹಸಿವು, ಬಾಯಾರಿಕೆ, ಶೀತ, ಉಷ್ಣ, ವಾಯು, ಸೊಳ್ಳೆ, ನೊಣ ಮುಂತಾದವುಗಳಿಂದ ಆಗತಕ್ಕ ಯಾತನೆಗಳನ್ನು, ದುಃಖಗಳನ್ನು ಸಹಿಸಿಕೊಂಡು ಶ್ರೇಷ್ಠವೂ ಶುದ್ಧವೂ ಸಹಜವೂ ಆದ ರತ್ನತ್ರಯವನ್ನು ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನೋ ರತ್ನತ್ರಯಗಳನ್ನು ಸಾಧಿಸಿ ಸ್ವರ್ಗ ಮೋಕ್ಷ ಸುಖಗಳನ್ನು ಪಡೀತಾರೆ ಅನ್ನೋದು ಈ ಕಥೆಯ ಸಾರಾಂಶ.